ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆಯಿಲಿ ಸ್ಕಿನ್ ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ಇರೋಂಥ ಬೆಸ್ಟ್ ಮಾಯ್ಶ್ಚರೈಸರ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ, ಮ್ಯಾಮ್ ನಮ್ಮ ಸ್ಕಿನ್ ತುಂಬಾ ಆಯಿಲಿನೆಸ್ ಇದೆ, ಸೊ ನಮ್ಗೆ ಯಾವುದು ಬೆಸ್ಟ್ ಮಾಯ್ಶ್ಚರೈಸರ್ಗಳಿದೆ ತಿಳಿಸ್ಕೊಡಿ, ಒಂದು ಸುಮಾರು ಸ್ವಲ್ಪ ಜಾಸ್ತಿನೇ ತೋರಿಸಿ, ನಮಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ ಇರುತ್ತೆ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ದಟ್ ನಾನು ಇವತ್ತು ನಿಮಗೆ 4 ಬೆಸ್ಟ್ ಮಾಯ್ಶ್ಚರೈಸರ್ಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ಪಾಕೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಆ್ಯಂಡ್ ಮಾಯ್ಶ್ಚರೈಸರ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಇದೆ ಮತ್ತು ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಈ 4 ಬೆಸ್ಟ್ ಮಾಯ್ಶ್ಚರೈಸರ್ಗಳಾಗಿದೆ. ಓಕೆನಾ? ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಜನ ಕೂಡ ಕಮೆಂಟ್ ಮಾಡ್ತಿದ್ದೀರಾ, ಮ್ಯಾಮ್ ನಾವು ಆಲ್ರೆಡಿ ಆಯಿಲಿ ಸ್ಕಿನ್ ಇದ್ದು ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಸ್ಕಿನ್ ತುಂಬಾ ಆಯಿಲಿನೆಸ್ ಅಂತ ಅನಿಸ್ತಿದೆ ಆಫ್ಟರ್ ಮಾಯ್ಶ್ಚರೈಸರ್ ನಾವು ಅಪ್ಲೈ ಮಾಡಿದ ತಕ್ಷಣ, ಸೊ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ. ಬಟ್ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಸೊ ನೀವು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ನೀವು ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಮಾಯ್ಶ್ಚರೈಸರ್ ಅಲ್ಲಿ ನಾನ್ ಕಾಮಿಡೋಜೆನಿಕ್ ಆಗಿರಬೇಕು, ಮತ್ತೆ ನಾನ್ ಸ್ಟಿಕ್ಕಿ ಆಗಿರಬೇಕು, ಆಯಿಲಿ ಫ್ರೀ ಆಗಿರಬೇಕು, ಫ್ರೇಗ್ರೆನ್ಸ್ ಫ್ರೀ ಆಗಿರಬೇಕು, ಮತ್ತೆ ತುಂಬಾ ನಾನ್ ಕ್ರೇಜಿ ಆಗಿರಬೇಕು, ಮತ್ತೆ ತುಂಬಾ ಕ್ರೀಮಿ ಟೆಕ್ಸ್ಚರ್ ಅಂದ್ರೆ ತುಂಬಾ ಥಿಕ್ ಬೇಸ್ಡ್ ಮಾಯ್ಶ್ಚರೈಸರ್ ಆಗಿರಬಾರ್ದು. ಅಂದ್ರೆ ಕ್ರೀಮಿ ಟೆಕ್ಸ್ಚರ್ ತುಂಬಾ ಥಿಕ್ಕಾಗೆಲ್ಲ ಇರುತ್ತೆ ನೋಡಿ, ಸೊ ಆ ರೀತಿಲೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬಾರ್ದು. ಜೆಲ್ ಬೇಸ್ಡ್ ಆಗಿರಬೇಕು ಅಥವಾ ಸ್ವಲ್ಪ ಲೈಟ್ ಆಗಿ ವಾಟರ್ ಬೇಸ್ಡ್ ಆಗಿರಬೇಕು. ಸೊ ಅವಾಗ ಅಥವಾ ಲೈಟ್ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಓಕೆ, ಅಂದ್ರೆ ಕ್ವಿಕ್ ಆಗಿ ಅಬ್ಸರ್ವ್ ಆಗಬೇಕು ನಿಮ್ಮ ಸ್ಕಿನ್ ಒಳಗಡೆ. ಸೊ ನೀವು ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಮೋರ್ ಆಯಿಲ್ನೆಸ್ ಅಂತ ಅನ್ಸೋದಿಲ್ಲ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟು ನಿಯಾಸಿನಮೈಡ್ ಇಂಗ್ರೀಡಿಯೆಂಟ್ ಇರಬೇಕು. ಸೊ ನಿಯಾಸಿನಮೈಡ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಪೋಸ್ಟ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಕೂಡ ಆಗುತ್ತೆ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಈಗ ಆಲ್ರೆಡಿ ಏನಾರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಒಮ್ಮೆ ರೀಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಈಗ 4 ಮಾಯ್ಶ್ಚರೈಸರ್ನ ತಿಳಿಸ್ಕೊಡ್ತೀನಲ್ಲ, ಸೊ ಅದರಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಆ ಎಲ್ಲ ಇಂಗ್ರೀಡಿಯೆಂಟ್ ಇದೆಯಾ ಅಂತ ಕೂಡ ಒಮ್ಮೆ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಇಲ್ಲ, ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ರಾಂಗ್ ಆಗಿದೆ, ತುಂಬ ಥಿಕ್ ಬೇಸ್ಡ್ ಆಗಿರೋಂಥ ಮಾಯ್ಶ್ಚರೈಸರ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಸ್ಟಾಪ್ ಮಾಡಿ. ಇವತ್ತು ತೋರಿಸೋದ್ರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಆಲ್ರೆಡಿ ಕೂಡ ನಾನು ಸಾಕಷ್ಟು ಮಾಯ್ಶ್ಚರೈಸರ್ಗಳನ್ನು ತೋರಿಸಿದ್ದೀನಿ ಆಯಿಲಿ ಸ್ಕಿನ್ ಅವರಿಗೆ, ಸ್ಕಿನ್ ಕೇರ್ ರುಟೀನಲ್ಲೂ ಕೂಡ ತೋರಿಸಿದ್ದೀನಿ. ಸೊ ಆ ವಿಡಿಯೋನು ಕೂಡ ರೆಫರೆನ್ಸ್ ಆಗಿ ತಗೊಳ್ಳಿ. ಸೊ ನಿಮಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ ನಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿರೋ ತೋರಿಸಿ ಅಂತ ಹೇಳಿ. ಸೊ ಕಡಿಮೆ ಪ್ರೈಸು ಜಾಸ್ತಿ ಪ್ರೈಸ್ ಎರಡೂ ಕೂಡ ಒಂದೇ, ಬ್ರ್ಯಾಂಡ್ ಡಿಫ್ರೆಂಟ್ ಆಗಿರುತ್ತೆ ಬಿಟ್ಟರೆ. ಸೊ ನಿಮಗೆ ಎಲ್ಲದೂ ಕೂಡ ಅಂದರೆ ಏನು ಅದರಲ್ಲಿ ಇಂಗ್ರೀಡಿಯೆಂಟ್ ಇರುತ್ತೆ ಮತ್ತು ನಿಮ್ಗೆ ಏನು ರಿಸಲ್ಟ್ ಅದೆಲ್ಲದೂ ಕೂಡ ಸೇಮೇ ಸಿಗುತ್ತೆ. ಓಕೆನಾ? ಸೊ ಇವತ್ತು ತೋರಿಸುವಂಥ 4 ಮಾಯ್ಶ್ಚರೈಸರ್ಗಳು ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ಎಕ್ಸ್ಟ್ರಾ ಏನು ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತು ನಾನು 4 ಮಾಯ್ಶ್ಚರೈಸರ್ನ ತೋರಿಸ್ತೀನಿ ಅಂತ ಹೇಳ್ದಲ್ಲ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಡಾಟ್ ಆ್ಯಂಡ್ ಕೀ ಸೀಸಾ ಪ್ಲಸ್ ನಿಯಾಸಿನಮೈಡ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಬಿಕಾಸ್ ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಡಿಫ್ರೆಂಟ್ ಕೂಡ ಸಿಗುತ್ತೆ. ಸೊ ಈ ಒಂದು ಪ್ಯಾಕೇಜ್ ಇರೋವಂಥದ್ದು. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ತುಂಬಾ ಆಯಿಲಿನೆಸ್ ಇತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂದರೆ ನಿಮಗೆ ಸೀಬಮ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಆಯಿಲಿ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಹೈಡ್ರೇಷನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಡ್ರೈನೆಸ್ ಆಗೋದಿಲ್ಲ. ಸೊ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಹೈಡ್ರೇಷನ್ ಎಷ್ಟಿರಬೇಕು ಸೊ ಅದನ್ನಷ್ಟೇ ಮೇಂಟೈನ್ ಮಾಡುತ್ತೆ. ಮತ್ತು ನಿಮ್ಮ ಫೇಸಲ್ಲಿ ಏನೋ ತುಂಬಾ ಆ್ಯಕ್ನೆ ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದ್ರ ವಿರುದ್ಧ ಫೈಟ್ ಮಾಡಿ. ಸೊ ಮೊಡವೆಗಳು ಮತ್ತು ಮೊಡವೆ ಕಲೆಗಳೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ಇರಿಟೇಷನ್ ಮತ್ತು ನಿಮ್ಮ ಸ್ಕಿನ್ ರೆಡ್ನೆಸ್ ಏನಾದ್ರು ಅನಿಸ್ತಿತ್ತು ಅಥವಾ ನಿಮಗೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನೆಲ್ಲದೂ ಕೂಡ ಕಂಟ್ರೋಲ್ ಮಾಡಿ ನಿಮ್ಮ ಸ್ಕಿನ್ನ ತುಂಬಾ ಸ್ಮೂತ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಅಲ್ಟ್ರಾ ಲೈಟ್ ಮ್ಯಾಟ್ ಫಿನಿಶಿಂಗ್ ಜೆಲ್ ಬೇಸ್ಡ್ ಟೆಕ್ಸ್ಚರ್ ಆಗಿರೋದ್ರಿಂದ ಸೊ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ನೀವು ಯೂಸ್ ಮಾಡಿದಾಗ. ಆ್ಯಂಡ್ ಆಲ್ಸೋ ನಾನ್ ಗ್ರೇಸಿ ಫೀಲ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾಕೆ ಇದು ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಮೇನ್ 4 ಪವರ್ಫುಲ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಹಾಕಿ ಒಂದು ಮಾಯ್ಶ್ಚರೈಸರ್ನ ರೆಡಿ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಸೀಸಾ, ಆ್ಯಂಡ್ ಸೆಕೆಂಡ್ ಒನ್ ನಿಯಾಸಿನಮೈಡ್, ಆ್ಯಂಡ್ ಥರ್ಡ್ ಒನ್ ಸೆರಾಮೈಡ್, ಆ್ಯಂಡ್ ಫೋರ್ತ್ ಒನ್ ಓಟ್ ಮೀಲ್ ಇದೆ. ಸೊ ಇದಷ್ಟು ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ಮೋರ್ ಆಯಿಲಿನೆಸ್ ಇತ್ತು ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ, ತುಂಬಾ ಸ್ಮೂತ್ ಆಗಿ, ತುಂಬಾ ಗ್ಲೋಯಿಂಗ್ ಆಗಿ, ಆಕ್ನೆ ಫ್ರೀ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಯ್ಶ್ಚರೈಸರ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಎವ್ರಿಡೇ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 195 ರುಪೀಸಲ್ಲಿ ಸಿಗುತ್ತೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಮಾಯ್ಶ್ಚರೈಸರ್ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಸೆಕೆಂಡ್ ಮಾಯ್ಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಸೆಕೆಂಡ್ ಒನ್ ಬಂದು ಸಿಪ್ಲಾ ಎಕ್ಸೆಲಾ ಮಾಯ್ಶ್ಚರೈಸರ್ ಅಂತ ಹೇಳಿ. ಸೊ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್. ಸೊ ಈ ಒಂದು ಮಾಯ್ಶ್ಚರೈಸರ್ ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ತುಂಬಾ
ಸೀಬಮ್ ಪ್ರೊಡಕ್ಷನ್ ಅಥವಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನೋ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ ಈ ಒಂದು ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಿದಾಗ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ತುಂಬಾ ಮೊಡವೆಗಳೇನಾದ್ರು ಇತ್ತು, ಅದರಿಂದ ಬ್ರೇಕ್ಔಟ್ಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ, ಅದನ್ನು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಿಮ್ಗೆ ಏನಾದ್ರು ಇರಿಟೇಷನ್, ರೆಡ್ನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತು ಈ ಒಂದು ಮಾಯಶ್ಚರೈಸರ್ ನಿಮ್ಮ ನ್ಯಾಚುರಲ್ ಸ್ಕಿನ್ ಮಾಯಶ್ಚರೈಸರ್ ಏನಿರಬೇಕು ಅಂದರೆ ನಿಮ್ಮ ಸ್ಕಿನ್ ಒಳಗಡೆ ಹೈಡ್ರೇಷನ್ ಎಷ್ಟಿರಬೇಕು ಸೊ ಆ ಒಂದು ಮಾಯಶ್ಚರೈಸರ್ನ ಇದು ರೀಸ್ಟೋರ್ ಮಾಡುತ್ತೆ ಅಥವಾ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಫೇಸಲ್ಲಿ ಎಲ್ಲೋ ಸ್ವಲ್ಪ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಸೊ ಪೋರ್ಸ್ ಏನಾದ್ರು ಆಗಿತ್ತು, ಈಗ ಮೊಡವೆಗಳು ಸ್ವಲ್ಪ ಇದ್ದು ಸೊ ಆ ಜಾಗದಲ್ಲಿ ಏನಾದ್ರು ಪೋರ್ಸ್ ಏನಾದ್ರು ಅಂದರೆ ಕಡಿಮೆ ಆದ ಪೋರ್ಸ್ ಏನಾದ್ರು ಇತ್ತು, ತೂತ ಥರ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬ್ಲೆಮಿಷಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇದೊಂದು ರೀತಿ ನಿಮಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ 2 ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಅದು ಯಾವುದು ಅಂದರೆ ನಿಯಾಸಿನಮೈಡ್ ಮತ್ತು ಗ್ಲಿಸರಿನ್ ಇದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಗಳು ಕೂಡ ಇದೆ. ಸೊ ಈ ಮೇನ್ ಇಂಗ್ರೀಡಿಯೆಂಟ್ ಬಂದು ಈ 2 ಇದೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 469 rupees ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಈ ಒಂದು ಮಾಯಶ್ಚರೈಸರ್ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ಎವ್ರಿಡೇ ನೀವು ಈ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಥರ್ಡ್ ಮಾಯಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಥರ್ಡ್ ಒನ್ ಬಂದು AC Mist ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನೋ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ರೈನೆಸ್ ಏನಾದ್ರು ಅನಿಸ್ತೇ ಇರೋ ರೀತಿಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ನ್ಯಾಚುರಲ್ ಸ್ಕಿನ್ ಬ್ಯಾಲೆನ್ಸ್ನ ಇದು ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಿದಾಗ ಡ್ರೈನೆಸ್ ಇನ್ನೂ ತುಂಬ ಜಾಸ್ತಿ ಅನಿಸ್ತಿರುತ್ತೆ. ಅಂದರೆ ಈಗ ಆಯಿಲಿ ಸ್ಕಿನ್ ಇದು ನೀವೇನಾದ್ರು ಆಲ್ರೆಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದಾಗ ಆಯಿಲ್ ಎಲ್ಲ ಕೂಡ ಬೇಗನೆ ಕ್ಲಿಯರ್ ಆಗಿ ಡ್ರೈನೆಸ್ ಎಲ್ಲ ಅನಿಸುತ್ತೆ ನೋಡಿ. ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ನ್ಯಾಚುರಲ್ ಮಾಯಶ್ಚರೈಸರ್ನ ಇದು ರೀಸ್ಟೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಫೇಸಲ್ಲಿ ಮೊಡವೆಗಳೇನಾದ್ರು ಇತ್ತು ಅಥವಾ ಫ್ಯೂಚರಲ್ಲಿ ಅದನ್ನ ಬ್ರೇಕ್ಔಟ್ ಏನಾದ್ರು ಆಗ್ತಿರತ್ತೆ ನೋಡಿ. ಸೊ ಆ ರೀತಿಲೆಲ್ಲ ಆಗದೇ ಇರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ನ ತುಂಬಾ ಹೈಡ್ರೇಷನ್ ಆಗಿ ಇರೋಗೆ ಇದು ಟ್ರೈ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬಾ ರಿಪೇರ್ ಮಾಡುತ್ತೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ. ಮತ್ತು ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಿದಾಗ ಇಟ್ ಡಸ್ ನಾಟ್ ಕ್ಲಾಗ್ ಪೋರ್ಸ್ ಅಂತಲೇ ಹೇಳ್ಬೋದು. ಲೈಕ್ ಈಗ ಕೆಲವೊಂದು ಮಾಯಶ್ಚರೈಸರ್ ಯೂಸ್ ಮಾಡಿದಾಗ ನಿಮಗೆ ಸ್ಕಿನ್ ಎಲ್ಲ ಆಕ್ಸಿಜನ್ ಒಳಗಡೆ ಅಂದರೆ ನಿಮ್ಮ ಫೇಸ್ ಸ್ಕಿನ್ನಲ್ಲಿ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗದಿರೋ ರೀತಿ ಒಂದು ರೀತಿ ನಿಮಗೆ ಮಾಡಿಬಿಡತ್ತೆ. ಸೊ ಬಟ್ ಇದು ಆ ರೀತಿಲಿ ಮಾಡೋದಿಲ್ಲ. ನೀಟಾಗಿ ಸ್ಕಿನ್ ಒಳಗಡೆ ಆಕ್ಸಿಜನ್ ಎಲ್ಲದು ಕೂಡ ಪೋರ್ಸ್ ಒಳಗಡೆ ಸಪ್ಲೈ ಆಗೋ ರೀತಿಲಿ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡೋದ್ರಿಂದ. ಆ್ಯಂಡ್ ಯಾಕೆ ಈ ಒಂದು ಮಾಯಶ್ಚರೈಸರ್ ಇಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಮೇನ್ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಅದು ಯಾವುದು ಅಂದರೆ ವಿಟಮಿನ್ ಇ, ಸ್ಕ್ವಾಲಿನ್, ಅಲೋವೆರಾ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 339 rupees ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಈಗ ಲಾಸ್ಟ್ ಮಾಯಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಅದು ಯಾವುದು ಅಂದರೆ ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಕ್ಲಿಯರ್ ಮಾಯಶ್ಚರೈಸ್ ಜೆಲ್ ಕ್ರೀಮ್ ಅಂತ ಹೇಳಿ ಸೊ ಕಾಣಿಸ್ತಿದಲ್ವ ಪ್ಯಾಕೇಜಿಂಗ್ ಈ ಒಂದು ಮಾಯಶ್ಚರೈಸರ್. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸಲ್ಲಿ ತುಂಬಾ ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದು ಕೂಡ ರಿಡ್ಯೂಸ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಾಯಶ್ಚರೈಸರ್ ಕೂಡ ಏನಾದ್ರು ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸೀಬಮ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನ್ ಗ್ರೇಸಿ ಆಗಿದೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆ್ಯಂಡ್ ಬ್ರೈಟನ್ ಆಗುತ್ತೆ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ. ಜಸ್ಟ್ ನಿಮಗೆ ಒಂದು 2 weeksಲ್ಲಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಆಗಿದೆ ಈ ಒಂದು ಮಾಯಶ್ಚರೈಸರ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೊಡವೆಗಳಿತ್ತು ಅಂತ ಹೇಳಿದ್ರು ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ಹೇಳ್ತಿರ್ತೀರಲ್ವಾ ಮ್ಯಾಮ್ ನಮ್ಮ ಫೇಸಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ನಮ್ಮ ಫೇಸಲ್ಲಿ ಅದು ಕೂಡ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ಹೆಲ್ದಿಯಾಗಿ ಕಾಣಬೇಕು ಅಂತ ಹೇಳಿ. ಸೊ ಈ ಒಂದು ಮಾಯಶ್ಚರೈಸರ್ ನೀವು ಏನಾದ್ರು ಆಯಿಲಿ ಸ್ಕಿನ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಫುಲ್ ಕ್ಲಿಯರ್ ಆ್ಯಂಡ್ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಮಾರ್ಕ್ ಆಗಿರ್ಬೋದು ಅಥವಾ ಮೊಡವೆಗಳಾಗಿರ್ಬೋದು, ಪೋರ್ಸ್ ಆಗಿರ್ಬೋದು ಅದೆಲ್ಲದೂ ಕೂಡ ಕಾಣಿಸೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ. ಬಿಕಾಸ್ ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟೊಂದು ಬೆನಿಫಿಟ್ ಸಿಗುತ್ತೆ. ಸೊ ಅದು ಯಾವುದು ಅಂದರೆ ಫಸ್ಟ್ ಒನ್ 2% ನಿಯಾಸಿನಮೈಡ್ ಇದೆ, ಆ್ಯಂಡ್ ಸೆಕೆಂಡ್ ಒನ್ ರೈಸ್ ವಾಟರ್ ಇದೆ, ಆ್ಯಂಡ್ ಥರ್ಡ್ ಒನ್ ಮ್ಯಾಟ್ ಮೆರಿನ್, ಆ್ಯಂಡ್ ಫೋರ್ತ್ ಒನ್ ಕ್ಯಾಕ್ಟೆಕ್ಸ್ ವಾಟರ್. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 450 rupees ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಮಾಯಶ್ಚರೈಸರ್ ನೀವು ಡೈಲಿ ರೂಟೀನಲ್ಲಿ ನೀವು ಫಾಲೋ ಮಾಡ್ಬೋದು. ಸೊ ಇವತ್ತು ನಾನು 4 ಮಾಯಶ್ಚರೈಸರ್ನ ನಿಮಗೆ ತೋರಿಸಿದ್ದೀನಿ. ಸೊ ಇದೆಲ್ಲ ನಿಮಗೆ ತುಂಬ ಲೈಟ್ ವೇಟ್ ಇದೆ ಆ್ಯಂಡ್ ಜೆಲ್ ಬೇಸ್ಡ್ ಆಗಿದೆ, ಥಿಕ್ನೆಸ್ ಆಗಿಲ್ಲ, ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೂಡ ಅಬ್ಸರ್ವ್
ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ನಾನ್ ಕೊಮೆಡೋಜೆನಿಕ್ ಆಗಿದೆ, ನಾನ್ ಸ್ಟಿಕ್ಕಿ ಆಗಿದೆ, ಆಯಿಲ್ ಫ್ರೀ ಆಗಿದೆ, ಫ್ರೇಗ್ರೆನ್ಸ್ ಫ್ರೀ ಕೂಡ ಆಗಿದೆ. ಆ್ಯಂಡ್ ಆಲ್ಸೋ ಇದು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಇವನ್ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಒಂದೊಳ್ಳೆ ಮಾಯ್ಶ್ಚರೈಸರ್ನೆಲ್ಲ ಸರ್ಚ್ ಮಾಡ್ತಿದ್ದೀರಾ, ಆಲ್ರೆಡಿ ನೀವೇನಾದ್ರು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ದೇನೆ ಸೊ ಇವಾಗ ಏನಾದ್ರು ಸರ್ಚ್ ಮಾಡ್ತಿದ್ದೀರಾ, ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ರೆಫರೆನ್ಸ್ ಆಗಿ ತಗೊಂಡು ನೀವು ಯೂಸ್ ಮಾಡ್ಬೋದು. ಸೊ ಅಥವಾ ನಾವು ಡಾಕ್ಟರ್ ಹತ್ರನೇ ಹೋಗಿ ಕನ್ಸಲ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಬೆಟರ್ ಆಪ್ಷನ್, ನೀವು ಡಾಕ್ಟರ್ ಹತ್ರನೂ ಕೂಡ ಕನ್ಸಲ್ಟ್ ಮಾಡ್ಬೋದು. ಸೇಮ್ ಅವರು ಕೂಡ ನಿಮಗೆ ಇದೇ ಅಂದರೆ ಇದರಲ್ಲೇ ಇಂಗ್ರೀಡಿಯೆಂಟ್ ಇರೋಂಥ ಬೇರೆ ಬ್ರ್ಯಾಂಡ್ ಅವ್ರದ್ದು ತೋರಿಸ್ತಾರೆ. ಅಥವಾ ನೀವೇನಾದ್ರು ಈ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದಾ ಅಂತ ಕೇಳಿದಾಗ ಸೊ ಅವ್ರು ಡೆಫಿನೆಟ್ ಆಗಿ ಓಕೆ ಅಂತಲೇ ಹೇಳ್ತಾರೆ. ಬಿಕಾಸ್ ನಾನು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಿಮಗೆ ತೋರಿಸ್ತಾ ಇರೋಂಥದ್ದು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಫೇಸ್ ಎಲ್ಲದು ಕೂಡ ಡ್ರೈ ಆದಮೇಲೆ ನೀವೇನಾದ್ರು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ, ಆ ಒಂದು ಸೀರಮ್ನ ನೀವು ಯೂಸ್ ಮಾಡಿ. ಅದಾಗಿ 1 ಮಿನಿಟ್ ಆದಮೇಲೆ 1 ಫಿಂಗರಲ್ಲಿ ನೀವು ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು, ಓಕೆನಾ. ಈವನ್ ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡೋದು, ಸೊ ಆ ರೀತಿಲಿ ಮಾಡ್ಲಿಕ್ಕೆ ಹೋಗ್ಬಿಡಿ. 1 ಫಿಂಗರಲ್ಲಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಆ್ಯಂಡ್ ನೆಕ್ಕು ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಅದಾಗಿ 1 ಮಿನಿಟ್ ಆದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ, ಆ ಒಂದು ಸನ್ಸ್ಕ್ರೀನ್ ನೀವು ಮಾರ್ನಿಂಗ್ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ಏನು ಮಾಯ್ಶ್ಚರೈಸರ್ ನೀವು ಮಾರ್ನಿಂಗ್ ಮತ್ತು ನೈಟ್ ಸೊ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಇವಾಗ ಚಳಿಗಾಲ ಬೇರೆ ಅಲ್ಲ, ಸೊ ಬೇಗ ನಿಮ್ಮ ಸ್ಕಿನ್ ಡ್ರೈನೆಸ್ ಎಲ್ಲ ಆಗ್ತಿರುತ್ತೆ. ಸೊ ನೀವು 2 ಟೈಮ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ, ಓಕೆನಾ. ಆ್ಯಂಡ್ ಈ ಮಾಯ್ಶ್ಚರೈಸರ್ಗಳು ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೂ ಕೂಡ ತಗೋಬೋದು ಆ್ಯಂಡ್ ಫಾರ್ಮಸಿ ರಿಟೇಲ್ ಶಾಪ್ಸ್ಗಳಲ್ಲೂ ಕೂಡ ತಗೋಬೋದು. ಆನ್ಲೈನಲ್ಲಿ ನನ್ನ ಲಿಂಕ್ ಎಲ್ಲದು ಕೂಡ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಕಡೆ ಕೂಡ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಅವರ ಮೂಲಕ ನೀವು ಆರ್ಡರ್ ಮಾಡ್ಕೋಬೋದು, ಓಕೆನಾ. ಸೊ ಈ ಒಂದು ಮಾಯ್ಶ್ಚರೈಸರ್ ಯಾರು ಯೂಸ್ ಮಾಡಬೇಕು ಆ್ಯಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಮೇನ್ ನಿಮಗೆ ಆಯಿಲಿ ಸ್ಕಿನ್ ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ತುಂಬಾ ಸೂಟ್ ಆಗುತ್ತೆ. ನೀವು ಎಬೋ 18 ಇಯರ್ಸ್ ಇದ್ದೀರಾ ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ನೀವು ಯೂಸ್ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸ್, ಬೆಸ್ಟ್ ಫೀಡಿಂಗ್ ಮದರ್ಸ್, ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನಿಮಗೆ ಆಲ್ರೆಡಿ ಕೂಡ ನಾನು ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ನೋಡಿ, ಓಕೆನಾ. ಸೊ ನಿಮಗೆ ಯಾವ್ದು ಸೂಟ್ ಇರುತ್ತೆ ಸೊ ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.